ನೂತನ ವಿಜಯನಗರ ಜಿಲ್ಲೆಗೆ 4ನೇ ಜಿಲ್ಲಾಧಿಕಾರಿ ಮತ್ತು ಮೊದಲ ಮಹಿಳಾ ಜಿಲ್ಲಾಧಿಕಾರಿಯಾಗಿ ಕವಿತಾ ಎಸ್ ಮನ್ನಿಕೇರಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಈಗಾಗಲೇ ಕಳೆದ 4 ವರ್ಷದಿಂದ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಿರತಕ್ಕಂಥದ್ದು. ಅದರ ಜೊತೆಗೆ ಅವರ ಮುಂದಿರ್ತಕ್ಕಂತಹ ಸವಾಲುಗಳು ಮತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ವಿಜಯನಗರ. ಮೇಡಮ್ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಯ ಕುರಿತಂತೆ ತಾವು ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ ಮೇಡಮ್? ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಏನು ಸಮಸ್ಯೆಗಳಿದೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ಸೊ ಮೊದಲನೇದಾಗಿ ರಸ್ತೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹಾಗೂ ಏನೇನು ಹಾಗೆ ಈಗ ಸಮಸ್ಯೆಗಳು ಅಂದ್ರೆ ಹೊಸದಾಗೂ ಬರ್ತಾ ಇರುತ್ತೆ. ನಾವು ಇಮಿಡಿಯೇಟ್ ಒತ್ತು ಯಾವುದಕ್ಕೆ ಕೊಡಬೇಕು, ಮೊದಲು ಆ ಆದ್ಯತೆ ಮೇರೆಗೆ ನಾವೆಲ್ಲ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಒಂದೇ ದಿವಸದಲ್ಲಿ ಎಲ್ಲ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಸಾಧ್ಯ ಆಗುತ್ತೆ, ಚಿಕ್ಕದಿಂದ ಆಗಿರ್ಬೋದು ಅಥವಾ ದೊಡ್ಡದ್ರಿಂದ ಆಗಿರ್ಬೋದು, ಅದನ್ನ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಕಂದಾಯ ಗ್ರಾಮಗಳು ಆಗ್ತಕ್ಕಂಥದ್ದಿದೆ. ಅದರ ಜೊತೆಗೆ ಸಾಕಷ್ಟು ಬಡವರಿಗೆ ಈ ಯೋಜನೆಗಳು ತಲುಪ್ತಕ್ಕಂಥದ್ದಿದೆ. ಆ ವಿಚಾರವಾಗಿ ಏನ್ ಹೇಳ್ತಾರೆ? ಯೋಜನೆಗಳು ಯಾಕೆ ತಲುಪ್ತಾ ಇಲ್ಲ ಅಂದ್ರೆ ಕೆಲವರಿಗೆಲ್ಲ ಮಾಹಿತಿ ಇರೋದಿಲ್ಲ, ಅಥವಾ ನಮ್ಮ ಕಡೆ ಅಧಿಕಾರಿಗಳಿಂದನೇ ಅದು ತಪ್ಪಾಗಿರ್ಬೋದು. ಸೊ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆ ಜನಗಳಿಗೆ ಮನದಟ್ಟಾಗೋದಾಗಿರ್ಬೋದು, ಅಥವಾ ನಮ್ಮ ಅಧಿಕಾರಿಗಳು ಅವ್ರ ಹಂತಕ್ಕೆ ಹೋಗಿ ಕೆಲಸ ಮಾಡುವಂತದ್ದು, ಅದನ್ನ ನಾವು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ನಾವು ಆ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸೋದು ಅಂತ ವಿಚಾರ ಮಾಡಿ ಆದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ನೂತನ ಜಿಲ್ಲಾಧಿಕಾರಿಗಳ ಮಾತುಗಳು. ನಾವು ವಿಜಯನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕಾರ್ಯಯೋಜನೆಗಳನ್ನು ರೂಪಿಸ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೂತನ ವಿಜಯನಗರ ಜಿಲ್ಲೆಗೆ 4ನೇ ಜಿಲ್ಲಾಧಿಕಾರಿ ಮತ್ತು ಮೊದಲ ಮಹಿಳಾ ಜಿಲ್ಲಾಧಿಕಾರಿಯಾಗಿ ಕವಿತಾ ಎಸ್ ಮನ್ನಿಕೇರಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಈಗಾಗಲೇ ಕಳೆದ 4 ವರ್ಷದಿಂದ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಿರತಕ್ಕಂಥದ್ದು. ಅದರ ಜೊತೆಗೆ ಅವರ ಮುಂದಿರ್ತಕ್ಕಂತಹ ಸವಾಲುಗಳು ಮತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ವಿಜಯನಗರ. ಮೇಡಮ್ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಯ ಕುರಿತಂತೆ ತಾವು ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ ಮೇಡಮ್? ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಏನು ಸಮಸ್ಯೆಗಳಿದೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ಸೊ ಮೊದಲನೇದಾಗಿ ರಸ್ತೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹಾಗೂ ಏನೇನು ಹಾಗೆ ಈಗ ಸಮಸ್ಯೆಗಳು ಅಂದ್ರೆ ಹೊಸದಾಗೂ ಬರ್ತಾ ಇರುತ್ತೆ. ನಾವು ಇಮಿಡಿಯೇಟ್ ಒತ್ತು ಯಾವುದಕ್ಕೆ ಕೊಡಬೇಕು, ಮೊದಲು ಆ ಆದ್ಯತೆ ಮೇರೆಗೆ ನಾವೆಲ್ಲ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಒಂದೇ ದಿವಸದಲ್ಲಿ ಎಲ್ಲ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಸಾಧ್ಯ ಆಗುತ್ತೆ, ಚಿಕ್ಕದಿಂದ ಆಗಿರ್ಬೋದು ಅಥವಾ ದೊಡ್ಡದ್ರಿಂದ ಆಗಿರ್ಬೋದು, ಅದನ್ನ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಕಂದಾಯ ಗ್ರಾಮಗಳು ಆಗ್ತಕ್ಕಂಥದ್ದಿದೆ. ಅದರ ಜೊತೆಗೆ ಸಾಕಷ್ಟು ಬಡವರಿಗೆ ಈ ಯೋಜನೆಗಳು ತಲುಪ್ತಕ್ಕಂಥದ್ದಿದೆ. ಆ ವಿಚಾರವಾಗಿ ಏನ್ ಹೇಳ್ತಾರೆ? ಯೋಜನೆಗಳು ಯಾಕೆ ತಲುಪ್ತಾ ಇಲ್ಲ ಅಂದ್ರೆ ಕೆಲವರಿಗೆಲ್ಲ ಮಾಹಿತಿ ಇರೋದಿಲ್ಲ, ಅಥವಾ ನಮ್ಮ ಕಡೆ ಅಧಿಕಾರಿಗಳಿಂದನೇ ಅದು ತಪ್ಪಾಗಿರ್ಬೋದು. ಸೊ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆ ಜನಗಳಿಗೆ ಮನದಟ್ಟಾಗೋದಾಗಿರ್ಬೋದು, ಅಥವಾ ನಮ್ಮ ಅಧಿಕಾರಿಗಳು ಅವ್ರ ಹಂತಕ್ಕೆ ಹೋಗಿ ಕೆಲಸ ಮಾಡುವಂತದ್ದು, ಅದನ್ನ ನಾವು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ನಾವು ಆ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸೋದು ಅಂತ ವಿಚಾರ ಮಾಡಿ ಆದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ನೂತನ ಜಿಲ್ಲಾಧಿಕಾರಿಗಳ ಮಾತುಗಳು. ನಾವು ವಿಜಯನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕಾರ್ಯಯೋಜನೆಗಳನ್ನು ರೂಪಿಸ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೂತನ ವಿಜಯನಗರ ಜಿಲ್ಲೆಗೆ 4ನೇ ಜಿಲ್ಲಾಧಿಕಾರಿ ಮತ್ತು ಮೊದಲ ಮಹಿಳಾ ಜಿಲ್ಲಾಧಿಕಾರಿಯಾಗಿ ಕವಿತಾ ಎಸ್ ಮನ್ನಿಕೇರಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಈಗಾಗಲೇ ಕಳೆದ 4 ವರ್ಷದಿಂದ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಿರತಕ್ಕಂಥದ್ದು. ಅದರ ಜೊತೆಗೆ ಅವರ ಮುಂದಿರ್ತಕ್ಕಂತಹ ಸವಾಲುಗಳು ಮತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ವಿಜಯನಗರ. ಮೇಡಮ್ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಯ ಕುರಿತಂತೆ ತಾವು ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ ಮೇಡಮ್? ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಏನು ಸಮಸ್ಯೆಗಳಿದೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ಸೊ ಮೊದಲನೇದಾಗಿ ರಸ್ತೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹಾಗೂ ಏನೇನು ಹಾಗೆ ಈಗ ಸಮಸ್ಯೆಗಳು ಅಂದ್ರೆ ಹೊಸದಾಗೂ ಬರ್ತಾ ಇರುತ್ತೆ. ನಾವು ಇಮಿಡಿಯೇಟ್ ಒತ್ತು ಯಾವುದಕ್ಕೆ ಕೊಡಬೇಕು, ಮೊದಲು ಆ ಆದ್ಯತೆ ಮೇರೆಗೆ ನಾವೆಲ್ಲ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಒಂದೇ ದಿವಸದಲ್ಲಿ ಎಲ್ಲ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಸಾಧ್ಯ ಆಗುತ್ತೆ, ಚಿಕ್ಕದಿಂದ ಆಗಿರ್ಬೋದು ಅಥವಾ ದೊಡ್ಡದ್ರಿಂದ ಆಗಿರ್ಬೋದು, ಅದನ್ನ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಕಂದಾಯ ಗ್ರಾಮಗಳು ಆಗ್ತಕ್ಕಂಥದ್ದಿದೆ. ಅದರ ಜೊತೆಗೆ ಸಾಕಷ್ಟು ಬಡವರಿಗೆ ಈ ಯೋಜನೆಗಳು ತಲುಪ್ತಕ್ಕಂಥದ್ದಿದೆ. ಆ ವಿಚಾರವಾಗಿ ಏನ್ ಹೇಳ್ತಾರೆ? ಯೋಜನೆಗಳು ಯಾಕೆ ತಲುಪ್ತಾ ಇಲ್ಲ ಅಂದ್ರೆ ಕೆಲವರಿಗೆಲ್ಲ ಮಾಹಿತಿ ಇರೋದಿಲ್ಲ, ಅಥವಾ ನಮ್ಮ ಕಡೆ ಅಧಿಕಾರಿಗಳಿಂದನೇ ಅದು ತಪ್ಪಾಗಿರ್ಬೋದು. ಸೊ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆ ಜನಗಳಿಗೆ ಮನದಟ್ಟಾಗೋದಾಗಿರ್ಬೋದು, ಅಥವಾ ನಮ್ಮ ಅಧಿಕಾರಿಗಳು ಅವ್ರ ಹಂತಕ್ಕೆ ಹೋಗಿ ಕೆಲಸ ಮಾಡುವಂತದ್ದು,
ಅದನ್ನ ನಾವು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ನಾವು ಆ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸೋದು ಅಂತ ವಿಚಾರ ಮಾಡಿ ಆದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ನೂತನ ಜಿಲ್ಲಾಧಿಕಾರಿಗಳ ಮಾತುಗಳು. ನಾವು ವಿಜಯನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕಾರ್ಯಯೋಜನೆಗಳನ್ನು ರೂಪಿಸ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೂತನ ವಿಜಯನಗರ ಜಿಲ್ಲೆಗೆ 4ನೆಯ ಜಿಲ್ಲಾಧಿಕಾರಿ ಮತ್ತು ಮೊದಲ ಮಹಿಳಾ ಜಿಲ್ಲಾಧಿಕಾರಿಯಾಗಿ ಕವಿತಾ ಎಸ್ ಮನ್ನಿಕೇರಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಈಗಾಗಲೇ ಕಳೆದ 4 ವರ್ಷದಿಂದ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಮುಂದಿರ್ತಕ್ಕಂತಹ ಸವಾಲುಗಳು ಮತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ವಿಜಯನಗರ. ಮೇಡಮ್, ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಯ ಕುರಿತಂತೆ ತಾವು ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ ಮೇಡಮ್? ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಏನ್ ಸಮಸ್ಯೆಗಳಿದೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ಸೊ ಮೊದಲನೇದಾಗಿ ರಸ್ತೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹಾಗೂ ಏನೇನ್ ಹಾಗೆ ಈಗ ಸಮಸ್ಯೆಗಳು ಅಂದ್ರೆ ಹೊಸದಾಗೂ ಬರ್ತಾ ಇರುತ್ತೆ. ನಾವು ಇಮಿಡಿಯೇಟ್ ಒತ್ತಿ ಯಾವ್ದಕ್ಕೆ ಕೊಡಬೇಕು ಮೊದಲು ಆ ಆದ್ಯತೆ ಮೇರೆಗೆ ನಾವೆಲ್ಲ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಒಂದೇ ದಿವಸದಲ್ಲಿ ಎಲ್ಲ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಸಾಧ್ಯ ಆಗುತ್ತೆ, ಚಿಕ್ಕದಿಂದ ಆಗಿರ್ಬೋದು ಅಥವಾ ದೊಡ್ಡದ್ರಿಂದ ಆಗಿರ್ಬೋದು, ಅದನ್ನ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಕಂದಾಯ ಗ್ರಾಮಗಳು ಆಗ್ತಕ್ಕಂಥದ್ದಿದೆ. ಅದರ ಜೊತೆಗೆ ಸಾಕಷ್ಟು ಬಡವರಿಗೆ ಈ ಯೋಜನೆಗಳು ತಲುಪ್ತಕ್ಕಂಥದ್ದಿದೆ. ಆ ವಿಚಾರವಾಗಿ ಏನ್ ಹೇಳ್ತಾರೆ? ಯೋಜನೆಗಳು ಯಾಕೆ ತಲುಪ್ತಾ ಇಲ್ಲ ಅಂದ್ರೆ ಕೆಲವರಿಗೆಲ್ಲ ಮಾಹಿತಿ ಇರೋದಿಲ್ಲ ಅಥವಾ ನಮ್ಮ ಕಡೆ ಅಧಿಕಾರಿಗಳಿಂದನೇ ಅದು ತಪ್ಪಾಗಿರ್ಬೋದು. ಸೊ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆ ಜನಗಳಿಗೆ ಮನದಟ್ಟಾಗೋದಾಗಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಅವ್ರ ಹಂತಕ್ಕೆ ಹೋಗಿ ಕೆಲಸ ಮಾಡುವಂತದ್ದು, ಅದನ್ನ ನಾವು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ನಾವು ಆ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸೋದು ಅಂತ ವಿಚಾರ ಮಾಡಿ ಆದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ನೂತನ ಜಿಲ್ಲಾಧಿಕಾರಿಗಳ ಮಾತುಗಳು. ನಾವು ವಿಜಯನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕಾರ್ಯಯೋಜನೆಗಳನ್ನು ರೂಪಿಸ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ನೂತನ ವಿಜಯನಗರ ಜಿಲ್ಲೆಗೆ 4ನೆಯ ಜಿಲ್ಲಾಧಿಕಾರಿ ಮತ್ತು ಮೊದಲ ಮಹಿಳಾ ಜಿಲ್ಲಾಧಿಕಾರಿಯಾಗಿ ಕವಿತಾ ಎಸ್ ಮನ್ನಿಕೇರಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಈಗಾಗಲೇ ಕಳೆದ 4 ವರ್ಷದಿಂದ ಹಲವು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಕ್ಕಂಥದ್ದು. ಅದರ ಜೊತೆಗೆ ಅವರ ಮುಂದಿರ್ತಕ್ಕಂತಹ ಸವಾಲುಗಳು ಮತ್ತು ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅವ್ರನ್ನ ಮಾತಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ವಿಜಯನಗರ. ಮೇಡಮ್, ವಿಜಯನಗರ ಜಿಲ್ಲೆಯ ಅಭಿವೃದ್ಧಿಯ ಕುರಿತಂತೆ ತಾವು ಏನೆಲ್ಲ ಯೋಜನೆಗಳನ್ನು ರೂಪಿಸ್ಕೊಂಡಿದ್ರಿ ಮೇಡಮ್? ನಿನ್ನೆ ತಾನೇ ನಾನು ಚಾರ್ಜ್ ತಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ನಮಸ್ಕಾರ. ಸೊ ಏನ್ ಸಮಸ್ಯೆಗಳಿದೆ ಅಂತ ನಾನು ಚರ್ಚೆ ಮಾಡ್ತಾ ಇದ್ದೆ. ಸೊ ಮೊದಲನೇದಾಗಿ ರಸ್ತೆ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಹಾಗೂ ಏನೇನ್ ಹಾಗೆ ಈಗ ಸಮಸ್ಯೆಗಳು ಅಂದ್ರೆ ಹೊಸದಾಗೂ ಬರ್ತಾ ಇರುತ್ತೆ. ನಾವು ಇಮಿಡಿಯೇಟ್ ಒತ್ತಿ ಯಾವ್ದಕ್ಕೆ ಕೊಡಬೇಕು ಮೊದಲು ಆ ಆದ್ಯತೆ ಮೇರೆಗೆ ನಾವೆಲ್ಲ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಒಂದೇ ದಿವಸದಲ್ಲಿ ಎಲ್ಲ ಮಾಡಕ್ ಆಗೋದಿಲ್ಲ. ಯಾವ್ದಾದ್ರು ಸಾಧ್ಯ ಆಗುತ್ತೆ, ಚಿಕ್ಕದಿಂದ ಆಗಿರ್ಬೋದು ಅಥವಾ ದೊಡ್ಡದ್ರಿಂದ ಆಗಿರ್ಬೋದು, ಅದನ್ನ ಹಂತವಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ. ಜಿಲ್ಲೆಯಲ್ಲಿ ಇನ್ನೂ ಸಾಕಷ್ಟು ಕಂದಾಯ ಗ್ರಾಮಗಳು ಆಗ್ತಕ್ಕಂಥದ್ದಿದೆ. ಅದರ ಜೊತೆಗೆ ಸಾಕಷ್ಟು ಬಡವರಿಗೆ ಈ ಯೋಜನೆಗಳು ತಲುಪ್ತಕ್ಕಂಥದ್ದಿದೆ. ಆ ವಿಚಾರವಾಗಿ ಏನ್ ಹೇಳ್ತಾರೆ? ಯೋಜನೆಗಳು ಯಾಕೆ ತಲುಪ್ತಾ ಇಲ್ಲ ಅಂದ್ರೆ ಕೆಲವರಿಗೆಲ್ಲ ಮಾಹಿತಿ ಇರೋದಿಲ್ಲ ಅಥವಾ ನಮ್ಮ ಕಡೆ ಅಧಿಕಾರಿಗಳಿಂದನೇ ಅದು ತಪ್ಪಾಗಿರ್ಬೋದು. ಸೊ ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಆ ಜನಗಳಿಗೆ ಮನದಟ್ಟಾಗೋದಾಗಿರ್ಬೋದು ಅಥವಾ ನಮ್ಮ ಅಧಿಕಾರಿಗಳು ಅವ್ರ ಹಂತಕ್ಕೆ ಹೋಗಿ ಕೆಲಸ ಮಾಡುವಂತದ್ದು, ಅದನ್ನ ನಾವು ಒಂದು ಮೀಟಿಂಗ್ ಮಾಡಿ ಚರ್ಚೆ ಮಾಡಿ ಯಾವ ರೀತಿ ನಾವು ಆ ಸೌಲಭ್ಯಗಳನ್ನ ಅವ್ರಿಗೆ ತಲುಪಿಸೋದು ಅಂತ ವಿಚಾರ ಮಾಡಿ ಆದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇದಿಷ್ಟು ನೂತನ ಜಿಲ್ಲಾಧಿಕಾರಿಗಳ ಮಾತುಗಳು. ನಾವು ವಿಜಯನಗರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ನಾವು ಕಾರ್ಯಯೋಜನೆಗಳನ್ನು ರೂಪಿಸ್ತೀವಿ ಅಂತಕ್ಕಂತಹ ಮಾತನ್ನ ಹೇಳಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.